ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ತುಂಬ ರುಚಿಕರವಾಗಿ ಹಾಗೂ ಅದ್ಭುತವಾದಂತಹ ಗಸಗಸೆ ಪಾಯಸನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಆರೋಗ್ಯಕ್ಕೂ ತುಂಬ ಕೂಡ ಒಳ್ಳೆಯದು. ಹಾಗೆ ಬೇಸಿಗೆ ಕಾಲದಲ್ಲಿ ವಾರಕ್ಕೆ ಒಂದು ಸರಿನಾದರೂ ಇದನ್ನು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಓವರ್ ಹೀಟ್ ಆಗೋದು ಕೂಡ ಕಡಿಮೆ ಆಗುತ್ತೆ. ನಿದ್ರೆ ಪ್ರಾಬ್ಲಮ್ ಇದ್ದರೆ ನಿದ್ರೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕೆ ಎಲ್ಲರೂ ಕೂಡ ಒಂದ್ಸರಿ ಇದನ್ನು ಟ್ರೈ ಮಾಡಲೇಬೇಕು. ಬನ್ನಿ, ಹಾಗಾದರೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಯಾವುದ್ಯಾವುದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಅಕ್ಕಿ ಮತ್ತು 2 ಸ್ಪೂನಷ್ಟು ಗಸಗಸೆನ ತಗೊಂಡಿದ್ದೀನಿ. ಒಣ ಕೊಬ್ಬರಿ ಹಾಗೆ ಹಸಿ ಕೊಬ್ಬರಿ ಎರಡನ್ನು ತುರಿದ್ಬಿಟ್ಟು ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೀನಿ. 8ರಿಂದ 10 ಗೋಡಂಬಿ ಹಾಗೆ 8ರಷ್ಟು ಬಾದಾಮಿ, ಒಂದು 4 ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಜಾಕಾಯಿ, 1 ಬಟ್ಲದಷ್ಟು ಬೆಲ್ಲ ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆದ ನಂತರ ತಗೊಂಡಿರುವಂತಹ 2 ಸ್ಪೂನ್ ಅಕ್ಕಿನ ಅದಕ್ಕೆ ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಅಕ್ಕಿ ಯಾವುದಾದ್ರೂ ಓಕೆ, ನೀವು ಅನ್ನ ಮಾಡೋ ಅಕ್ಕಿ ಆದರೂ ಅಷ್ಟೇ, ದೋಸೆ ಮಾಡೋ ಅಕ್ಕಿ ಆದರೂ ಅಷ್ಟೇ, ಯಾವುದಾದ್ರೂ ಅಕ್ಕಿನ ಇದಕ್ಕೆ ಬಳಸ್ಬೋದು. ಇಂತಹದ್ದೇ ಬೇಕಂತ ಏನಿಲ್ಲ. ಗ್ಯಾಸ್ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ತಗೊಂಡಿರುವಂತಹ ಗಸಗಸೆಯನ್ನು ಕೂಡ ಅದಕ್ಕೆ ಸೇರಿಸ್ಬೇಕಾಗುತ್ತೆ. ಇದನ್ನು ಕೂಡ ಗ್ಯಾಸ್ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು 2 ನಿಮಿಷದಲ್ಲಿ ಇದು ನಿಮಗೆ ಆರಾಮ ಬರುತ್ತೆ. ಗಸಗಸೆ ಯಾವ ಥರ ಬೆಂದಿದೆ ಅಂತ ಅದರ ಮೇಲೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಮತ್ತೆ ನಾವು ಏಲಕ್ಕಿ ಹಾಗೆ ಬಾದಾಮಿ ಹಾಗೆ ಗೋಡಂಬಿ ಎಲ್ಲವನ್ನು ಹಾಕಿ 3ರಿಂದ 4 ನಿಮಿಷ ಹಾಗೆ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಗ್ಯಾಸ್ ಫ್ಲೇಮ್ನ ಪೂರ್ತಿ ಕಡಿಮೆನೇ ಇಟ್ಕೊಳ್ಳಿ, ಹೈ ಮಾಡಲಿಕ್ಕೆ ಹೋಗಬೇಡಿ, ಮತ್ತು ಕೈ ಬಿಡಬೇಡಿ. ಹಾಗೆ ಇದನ್ನು ಕಲಿಸ್ತಾ ಇರಿ. ಕೈ ಬಿಟ್ಟರೆ ಗಸಗಸೆ ಕಾಳುಗಳು ತುಂಬ ಚಿಕ್ಕದಿರೋ ಕಾರಣಕ್ಕೆ ಸೀದೋಗುತ್ತೆ ಅಂತ ಅನ್ನೋ ಕಾರಣಕ್ಕೆ. ನೋಡಿ, ಇವಾಗ ಜಾಕಾಯಿ ಪೌಡ್ರು ಇದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಆರೋಮ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಇದು ಸ್ವಲ್ಪ ಕೂಲ್ ಆಗಲಿಕ್ಕೆ ಸೈಡಲ್ಲಿ ಇಡಬೇಕಾಗುತ್ತೆ. ಹಾಗೆ ಇದೇ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ತಗೊಂಡಿರುವಂತಹ ಬೆಲ್ಲವನ್ನು ಇದಕ್ಕೆ ಹಾಕಿಬಿಟ್ಟು 1ರಿಂದ 1.5 ಕಪ್ಪಿನಷ್ಟು ನೀರನ್ನು ಇದಕ್ಕೆ ನಾವು ಹಾಕ್ಕೊಳ್ಬೇಕಾಗುತ್ತೆ. ಬೆಲ್ಲನ ಕರಗಿಸಿ ಸೋಸಿ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಅನ್ನೋ ಒಂದು ಕಾರಣಕ್ಕೆ ನಾನು ಕರಗಿಸ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಈ ಕಡೆ ಪಕ್ಕಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಅಕ್ಕಿ, ಗಸಗಸೆ, ಡ್ರೈ ಫ್ರೂಟ್ಸ್ ಎಲ್ಲವನ್ನು ಹಾಕಿ ಮೊದಲಿಗೆ ಇದಕ್ಕೆ ನೀರು ಹಾಕದೇನೆ ಹಾಗೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಇದು ನೀರು ಹಾಕಿಬಿಟ್ರೆ ಒಂದೇ ಸರಿ ಗ್ರೈಂಡ್ ಆಗಲ್ಲ. ನೋಡಿ, ಇವಾಗ ತರಿಯಾಗಿ ರೆಡಿಯಾಗಿದೆ. ಇದಕ್ಕೆ ನಾನು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ತಗೊಂಡಿರುವಂತಹ ಒಣ ಕೊಬ್ಬರಿ ಹಾಗೆ ಹಸಿ ಕೊಬ್ಬರಿ ಎಲ್ಲವನ್ನು ಹಾಕ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಇಷ್ಟ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಆವಾಗಲೇ ಹೇಳಿದಾಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಫೈನ್ ಪೇಸ್ಟಾಗಿ ರೆಡಿಯಾಗಿದೆ. ಹಾಗೆಯೇ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಯಾವ ಪಾತ್ರೆಯಲ್ಲಿ ನೀವು ಪಾಯಸ ಮಾಡ್ತೀವೋ ಅದು ಪಾತ್ರೆನ ಇಟ್ಕೊಂಡು ಆವಾಗಲೇ ನಾನು ತೋರಿಸಿರುವಂತಹ 1 ಕಪ್ಪು ಬೆಲ್ಲ ತಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಹಾಲನ್ನು ತಗೊಂಡು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಆದ ನಂತರ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಗಸಗಸೆ ಹಾಗೆ ಡ್ರೈ ಫ್ರೂಟ್ಸ್, ಅಕ್ಕಿ ಎಲ್ಲವನ್ನು ಪೇಸ್ಟ್ ಮಾಡಿಟ್ಟಿರ್ತಕ್ಕಂಥ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಹಾಗೆ ಬಿಡಬೇಡಿ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ಕಲಿಸ್ತಾನೆ ಇರಿ. ನೋಡಿ, ಈ ಥರ ನಾನು ಮತ್ತೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಲ್ಲದೆ ನಾನು ಇದಕ್ಕೆ 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. ನಾವು ಅಕ್ಕಿ ಬಳಸಿ ಮಾಡಿರೋದ್ರಿಂದ ಗಸಗಸೆ ಪಾಯಸ ಮಂದ ಬರುತ್ತೆ. ಆ ಕಾರಣಕ್ಕೆ ತುಂಬ ತೆಳುವಾಗಿ ಮಾಡಿ. ಇದು ಆರದ ಮೇಲೆ ತುಂಬ ಗಟ್ಟಿಯಾಗುತ್ತೆ. ಅದಕ್ಕೆ 2 ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಸುತ್ತಲೂ ಕೂಡ ಬೇಯ್ತಾ ಇದೆ ಇದು. ಈ ಸಮಯದಲ್ಲಿ ಕರಗಿಸಿ ಇಟ್ಕೊಂಡಿರುವಂತಹ ಬೆಲ್ಲದ ನೀರನ್ನು ಕೂಡ ನಾವು ಹಾಕ್ಕೊಳ್ಬೇಕಾಗತ್ತೆ. ಬೆಲ್ಲದ ನೀರು ಹಾಕಿದ್ಮೇಲೆ ಇನ್ನೂ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಮತ್ತು 1 ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ. ಇದು ಸ್ವೀಟ್ ಮಾತ್ರ ಪರ್ಫೆಕ್ಟಾಗಿದೆ.
ಜಾಸ್ತಿ ಸ್ವೀಟ್ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಬೆಲ್ಲದ ನೀರು ಹಾಕಿದ ನಂತರ ಚೆನ್ನಾಗಿ ಇದು ಕುದಿಸ್ಬೇಕಾಗುತ್ತೆ. ಹಾಗಂತ ಗ್ಯಾಸ್ ಫ್ಲೇಮ್ನ ಹೈ ಮಾಡಬೇಡಿ. ಇದು ಗಸಗಸೆ ಪಾಯಸ ಆಗಿರೋದ್ರಿಂದ ಉಕ್ಕುವಂತಹ ಚಾನ್ಸಸ್ ಇರುತ್ತೆ. ಒಂದು 2ರಿಂದ 5 ನಿಮಿಷ ಗ್ಯಾಸ್ ಫ್ಲೇಮ್ನ ಕಡಿಮೆ ಇಟ್ಕೊಂಡೆ ಚೆನ್ನಾಗಿ ಕಲಿಸ್ಕೊಳ್ತಾ ಇರಿ. ತಡ ಮಾತ್ರ ಹಿಡಿಬಾರ್ದು. ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ, ಸುತ್ತಲೂ ಕುದೀತಾ ಇದೆ ಇದು. ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದಕ್ಕೆ ನಾವು ಸ್ವಲ್ಪ ಮೇಲೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕಿದ್ರೆ 100% ಪರ್ಫೆಕ್ಟಾಗಿ ಗಸಗಸೆ ಪಾಯಸ ರೆಡಿ ಆಗುತ್ತೆ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ, ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು ಚಿಕ್ಕದಾದಂತಹ ಬಾಣಲಿನ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಂಪ್ಲೀಟಾಗಿ ಕರಗಿದ ಮೇಲೆ ಗೋಡಂಬಿ, ಬಾದಾಮಿ ಹಾಗೆ ನಾನು ದ್ರಾಕ್ಷಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಪಾಯಸ ಕುಡಿಬೇಕಾದ್ರೆ ಎಲ್ಲಾದರೂ ಒಂದು ಬಾಯಿಗೆ ಸಿಗಬೇಕು. ಜಾಸ್ತಿ ಹಾಕಿಬಿಟ್ರೆ ಅದು ಗಸಗಸೆ ಪಾಯಸ ಆಗಲ್ಲ, ಡ್ರೈ ಫ್ರೂಟ್ಸ್ ಪಾಯಸ ಆಗುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಈಗ ನಾವು ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸ್ನ ಪಾಯಸದೊಳಗಡೆ ಹಾಕಿ ಅದರಲ್ಲಿರುವಂತಹ ತುಪ್ಪದ ಅಂಶ ಎಲ್ಲ ಪಾಯಸಕ್ಕೆ ಚೆನ್ನಾಗಿ ಸೇರಬೇಕು. ಆ ರೀತಿ ಅದನ್ನು ಕಲಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಅದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡಿ ಇಡೋದ್ರಿಂದ 1 ದಿನ ಇಟ್ಟರೂ ನೀವು ಅದು ಕೆಟ್ಟೋಗಲ್ಲ, ಹಾಳಾಗಲ್ಲ. ಹಾಗೆ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಕೂಡ 2 ದಿನದವರೆಗೂ ನೀವು ಕುಡಿಬೋದು. ತುಂಬ ಆರೋಗ್ಯಕರವಾದಂತಹ, ರುಚಿಕರವಾದಂಥ, ಅದ್ಭುತವಾದಂತಹ ಗಸಗಸೆ ಪಾಯಸ ಈ ಬೇಸಿಗೆ ಟೈಮಲ್ಲಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮಕ್ಕಳು, ದೊಡ್ಡವರು ಎಲ್ಲರಿಗೂ ಕೂಡ. ಮತ್ತು ಯಾರ್ಯಾರಿಗೆ ನಿದ್ರಿನ ಕೊರತೆ ಇರುತ್ತೆ, ಇದನ್ನು ಕುಡಿಯೋದ್ರಿಂದ ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನೂ ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.